ಒಂದ್ ವಾರ ಕಂಟಿನ್ಯೂಸ್ ಆಗಿ ಮಾಡೋ ಮಾಡಿದ್ರೆ ನಾನು ಕೇಳ್ತೀನಿ. ನೀನ್ ಹೇಳ್ದಂಗೆ ನಾನು ಹೇಳ್ದೆ ಅದಕ್ಕೆ ಒಂದೇ ಒಂದು ಹಾಡು ಆಡ್ಬಿಡು. ಇಲ್ಲಿ ಯಾವ್ದೋ ನೋಡಿ ಡೈಲಾಗ್ ಹೇಳ್ಬಿಡು. ಎಂತದ ಏನು? ಹಾಯ್ ಗೈಸ್, ವೆಲ್ಕಮ್ ಟು ದಿ ನ್ಯೂ ವ್ಲಾಗ್. ಇದು ನಮ್ಮ ಮನೆ. ಸೊ ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಏನೇನು ತಿಂತೀವಿ, ಏನೇನು ಕುಡಿತೀವಿ, ಯಾರ್ಯಾರು ಇರ್ತೀವಿ, ಎಲ್ಲೆಲ್ಲಿ ಇರ್ತೀವಿ, ಎಲ್ಲೆಲ್ಲಿ ಮಲಗ್ತೀವಿ ಅಂತೇಳಿ ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡಿ, ಹಂಗೆ ಸ್ವಲ್ಪ ಗಂಟೆ ಹೊಡೀರಿ. ಇವ್ನ್ಯಾವನ ಸೆಡೆ ನನ್ನ ಮಗ. ಸೊ ಇವರು ನಮ್ಮ ಮಾತೃಶ್ರೀ. ಮಾ ಹಾಯ್ ಹೇಳು, ಬಾಯ್ ಹೇಳು, ಬಾಯ್ ಬಾಯ್ ಲಾಸ್ಟಲ್ಲಿ ಹೇಳಿಸ್ತೀನಿ. ಸೊ ಗಾಯ್ಸ್, ಸೊ ಇವರು ನಮ್ಮಮ್ಮ, ನಮ್ಮಪ್ಪ ಕೆಳಗೆ ಮಗ ಬಿಡ್ತಾ ಇದ್ದಾರೆ. ಸೊ ಇದು ನಮ್ಮ ಮನೆ, ಇದು ನಮ್ಮ ರೂಮು. ಪರವಾಗಿಲ್ಲ, ಇವತ್ತು ಹಾಸಿಗೆ ಎತ್ಬಿಟ್ಟವ್ರೆ. ಡೈಲಿ ನಾನೇ ಬಂದು ಇರ್ತಾ ಇದ್ದೆ. ಸೊ ನಾನು ಮಲ್ಕೊಳ್ಳೋದು ನಮ್ಮ ಅಜ್ಜಿ ಮನೇಲಿ. ಇಲ್ಲಿ ನಮ್ಮ ಮನೇಲಿ ನಮ್ಮಮ್ಮ ನಮ್ಮಪ್ಪ ಇಬ್ಬರೇ ಮಲ್ಕೊಳ್ಳೋದು. ನನ್ನ ತಂಗಿ ಅವಳೆ. ನನ್ನ ತಂಗಿ ಮದುವೆ ಆಗಿ ಟೂರ್ ಗಂಡನ ಮನೇಲಿ ಅವಳೆ, ಅದು ದೊಡ್ಡಬಳ್ಳಾಪುರದಲ್ಲಿ. ಸೊ ಇಲ್ಲಿ ಇರೋದು ನಾನು, ನಮ್ಮಮ್ಮ ನಮ್ಮಮ್ಮ ಇಲ್ಲಿ ಮಲ್ಕೋತಾರೆ, ನಾನು ನಮ್ಮ ಅಜ್ಜಿ ಮನೇಲಿ ಮಲ್ಕೋತೀನಿ. ಸೊ ಅಮ್ಮ, ನಮ್ಮಮ್ಮ ದೊಡ್ಡ ಗುಡ್ಡು ಸಿಂಗರು. ಮಾತಾಡ್ಬಿಡಮ್ಮ. ಮೈಕ್ ಹಾಕಿದ್ದೀನಿ, ಆಡಾಡಮ್ಮ. ನಮ್ಮಗೇನೋ ಇಲ್ಲಿ ಏನಾಗಿತ್ತು, ಮುಂಗಲ್ಲ, ಅದೇನೋ ಡಾರ್ಕ್ ಸರ್ಕಲ್ ಥರ ಇಷ್ಟ ಆಗಿತ್ತು ಆ ಕಡೆ ಈ ಕಡೆ. ಅದಕ್ಕೇನೋ ಅಷ್ಟ ಏನೋ ಇರ್ತಾರೆ. ಹೇಳ್ಬಿಡು, ಒಂದು ಸಾಂಗ್ ಆಡ್ಬಿಡು. ವೆರಿ ಗುಡ್, ಆಡು ಬೇಗ. ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ. ವೆರಿ ನೈಸ್ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿರ್ಲಿಲ್ಲ ಗೈಸ್. ನಮ್ಮಮ್ಮಾಗಿನ ನಾನೇ ಚೆನ್ನಾಗಿ ಆಡ್ತೀನಿ. ನಾನು ಆಡ್ಲಾ? ಬೇಡ, ಸುಮ್ಮನೆ ನಮ್ಮಮ್ಮ ಅಡುಗೆ ಮಾಡೋದು ಬಿಟ್ಬಿಟ್ಟು ಹೋಗ್ತಾರೆ. ಸೊ ನಮ್ಮಮ್ಮ ಸಿಂಗರ್ ರಾವನಿಂದ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಹಾಡುಗಳನ್ನೆಲ್ಲ. ನಾನು ಆಡ್ತೀನಿ. ನಮ್ಮಮ್ಮ ಇಬ್ಬರು ಸೇರಿಕೊಂಡು ಹಾಡುಗಳು ಆಡಿದ್ದೀವಿ. ಸೊ ಮುಂದಿನ ವೀಡಿಯೋಸಲ್ಲಿ ಟ್ರೈ ಮಾಡುವ. ನಮ್ಮಮ್ಮ ಸೇರಿಕೊಂಡು ಸಿಂಗಿಂಗ್ ಕಾಂಪಿಟೇಷನ್ ಟೈಪ್ ವೀಡಿಯೋಸ್ ಮಾಡುವ. ಸೊ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮನೂ ಈಗ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಕೆಲಸಕ್ಕೆ ಓಡ್ತಾರೆ ಗಾರ್ಮೆಂಟ್ಸ್ಗೆ. ನಾನು ಕೂಡ ಸ್ನಾನ ಗಿನ್ನೆಲ್ಲ ಮಾಡಿಕೊಂಡು ಆಫೀಸ್ಗೆ ಓಡಬೇಕು. ಅಮ್ಮ, ಏನು ಅನಿಸ್ತದೆ? ಒಂದೆರಡು ಮಾತಾಡು. ನಮ್ಮ ಹೇಳ್ತವ್ರೆ, ಟೈಮ್ ಆಯ್ತು, ಆಫೀಸ್ಗೆ ಹೋಗ್ಬೇಕು. ಏನು ದೊಡ್ಡ ಆಫೀಸ್ಗೆ ಹೋಗ್ತಾ ಇದೆಯಾ? ಅಲ್ಲಿ ಏನು ದೊಡ್ಡ ವಿಪ್ರೋ ಇನ್ಫೋಸಿಸ್ಗೆ ಹೋಗ್ತಾ ಇದೆಯಾ? ಹೋಯ್ತಾ ಇರೋದು ಗಾರ್ಮೆಂಟ್ಸ್ ಗೈಸ್. ಏನೋ ದೊಡ್ಡ ಆಫೀಸ್ಗೆ ಹೋದಂಗೆ ಬಿಲ್ಡಪ್ಪು. ಲೇಟ್ ಆಗೋಯ್ತು, ಟೈಮ್ ಆಗೋಯ್ತು ಅಂತ. ಓಹ್ ಸರಿ, ಓಕೆ ಗೈಸ್, ಆಫೀಸ್ಗೆ ಟೈಮ್ ಆಯಿತು, ನಮಗೂ ಟೈಮ್ ಆಯಿತು. ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಸ್ನಾನ ಮಾಡಿ ಎಲ್ಲ ರೆಡಿ ಆಯಿತು. ಇನ್ನೇನು ಆಫೀಸ್ ಕಡೆ ಹೋಗೋದೆ. ಕೂದಲು ನೋಡಿ ಹಿಂಗಿದೆ, ದೇವರು ಕೊಟ್ಟ ಕೂದಲು ಗೈಸ್. ಚೇಂಜ್ ಮಾಡಿಸ್ಬೇಕು ಫಸ್ಟ್ ಇದನ್ನ. ಸೊ ಗೈಸ್, ಅಡುಗೆ ಎಲ್ಲ ನಮ್ಮಮ್ಮ ಮಾಡಿಟ್ಬಿಟ್ಟು ಹೋಗೋರೆ. ಎಗ್ ರೈಸ್, ಮುದ್ದೆ. ನಮ್ಮ ಮನೇಲಿ ಡೈಲಿ ಬೆಳಿಗ್ಗೆ ಎಲ್ಲರ ಮನೇಲಿ ರಾತ್ರಿ ಮುದ್ದೆ ಮಾಡ್ತಾರೆ. ನಮ್ಮ ಮನೇಲಿ ಡೈಲಿ ರಾತ್ರಿ 2 ಟೈಮು ಮುದ್ದೆ ಇರಬೇಕು. ನಮ್ಮಪ್ಪಗೆ ಇರಲೇಬೇಕು. ಸೊ ನಮ್ಮಪ್ಪ ತಿನ್ನೋದು ನೋಡಿ ನಮಗೂ ಮಾಡಿರ್ತಾರೆ ಅಂದ್ಬಿಟ್ಟು ನಮಗೆ ಅಭ್ಯಾಸ ಆಗ್ಬಿಟ್ಟೈತೆ ಡೈಲಿ ಮುದ್ದೆ. ಸೊ ಸಾಂಬಾರು ಕೂಡ ಮಾಡಿದ್ದಾರೆ. ಪಾಪ ನಮ್ಮಮ್ಮ ಬೆಳಗ್ಗೆ ಇದೆಲ್ಲ ಮಾಡ್ಬಿಟ್ಟು ಹೋಗೋರೆ. ನಾನು ಸುಮ್ಮನೆ ರೇಗಿಸಿದಷ್ಟೇ ಗೈಸ್. ಏನು ಗಾರ್ಮೆಂಟ್ಸ್ಗೆ ಹೋಗ್ತೀಯಾ, ದೊಡ್ಡ ಆಫೀಸ್ಗೆ ಹೋಗ್ತೀಯ ಅಂತ ಬಿಲ್ಡಪ್ಪ ಅಂತ ಸುಮ್ಮನೆ ರೇಗಿಸಿದಷ್ಟೇ. ಸೀರಿಯಸ್ ಆಗಿ ತಗೋಬೇಡಿ, ಸುಮ್ಮನೆ ರೇಗಿಸಕ್ಕಷ್ಟೇ ನಮ್ಮಮ್ಮನ. ಯಾವ ಕೆಲಸ ಆದರೆ ಏನು ಗೈಸ್, ನಾನು ಮೊದಲು ಸ್ಟಾರ್ಟಿಂಗು ಕೆಲಸ ಹುಡುಕ್ಬೇಕಾದ್ರೆ ಈಗ ಮಾಡ್ತಿರೋ ಆಫೀಸಲ್ಲಿ ಆಯಿತು 9 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ಮೊದಲು ಮಾಡ್ತಾಯಿದ್ದಿದ್ದು ಆಫೀಸ್ ಅಂದರೆ ಬೇರೆ ಹತ್ರ 2-3 ಹತ್ರ ಕೆಲಸ ಮಾಡಿದ್ದೀನಿ. 1 ತಿಂಗಳು, 1 ದಿನ, 1 ವಾರ, ಎಷ್ಟೋ ಹತ್ರ 1-2 ವಾರ ಮಾಡ್ಬಿಟ್ಟು ಸ್ಯಾಲ್ರಿ ಇಸ್ಕೊಳ್ದೇನೆ ಬಂದ್ಬಿಟ್ಟಿದ್ದೀನಿ ಗಾಯ್ಸ್. ಟೆನ್ಷನ್ನು, ಪ್ರೆಷರ್ ಅಲ್ಲೆಲ್ಲ
ಮಾಡೋಕ್ಕೆ ಆಗಲ್ಲ. ಆಯ್ತಾ ಮುಗಿತಾ ಎಷ್ಟು ಪೀಸ್ ಆಯ್ತಾ? ಅಯ್ಯೋ ಈ ಥರನೇ ಟೆನ್ಷನ್ಗಳು. ಪಾಪ ಗಾರ್ಮೆಂಟ್ಸ್ ಎಲ್ಲ ಇದ್ದಿದ್ದು ಚಿತ್ರ ಹಿಂಸೆ ಅಂದ್ಕೊಳ್ಳಿ. ಸೊ ಆದರೂ ಕೂಡ ಪಾಪ ಕೆಲಸ ಮಾಡ್ತವ್ರೆ ನಾವಮ್ಮ. ಆದರೆ ಅವ್ರ ಮುಂದೆ ಹೇಳೋದು ಬೇಡ, ಅದನ್ನ ಇಂಡೈರೆಕ್ಟಾಗಿ ಹೇಳ್ಬೇಕು. ಏನು ದೊಡ್ಡ ಕೆಲಸ ಮಾಡ್ತಾ ಇದೀಯ ನೀನು ಅಂತ ರೇಗಿಸ್ಬೇಕು. ಗೈಸ್ ಮುದ್ದೆ ಎಲ್ಲ ಆಗೈತೆ. ಸೊ ಹೊಟ್ಟೆಗೆ ಇಟ್ಟಾಕೊಂಡು ಆಫೀಸ್ಗೆ ಹೋಗಿ, ಆಫೀಸಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಆಫೀಸ್ಗೆ ಹೋಗಿ ಬರೋದು ಬಂದಮೇಲೆ ಹಾಕ್ತೀನಿ ಗೈಸ್ ವಿಡಿಯೋನ. ಬರೋದನ್ನ ಸ್ಕಿಪ್ ಮಾಡ್ತೀನಿ, ಬಂದಮೇಲೆ ವಿಡಿಯೋ ಹಾಕ್ತೀನಿ ಗೈಸ್. ಓಕೆ ಬಾಯ್ ಗೈಸ್. ಕೆಲಸ ಎಲ್ಲ ಮುಗೀತು, ಈಗ ತಾನೇ ಮನೆಗೆ ಬಂದೆ. ಟೈಮ್ ಈಗ 6:30 ಆಗಿದೆ. ನಮ್ಮಮ್ಮ ಕೂಡ ಕೆಲಸ ಮುಗಿಸ್ಕೊಂಬಂದವ್ರೆ ನೋಡ್ರಿ. ನಮ್ಮಮ್ಮ ನಮ್ಮ ತಂಗಿ ಮಗಳ ಹತ್ರ ಮಾತಾಡ್ತಾವಳೆ. ಏ ಕಿತಾಪತಿ ಹಿಂಸೆ ಅವ್ಳು ಆಡೋದು ನೋಡ್ರಿ. ಅಯ್ಯೋ ಗಾಯ್ಸ್, ಇನ್ನು ಟೀಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಮಧು ಮನೆ ಕಡೆ ಹೋಗಬೇಕು. ಮಧು ಮನೆಯಲ್ಲೇ ಶೂಟ್ ಮಾಡೋದು ನಾವು. ಅಂದರೆ ಶೂಟ್ಸ್ ಅಂದರೆ ನಾರ್ಮಲ್ ರೀಲ್ಗೆಲ್ಲ ಮಾಡ್ತಾಯಿರ್ತೀವಿ, ಇನ್ಸ್ಟಾಗ್ರಾಮ್ಗೆ ರೀಲ್ಗೆ ಅದಕ್ಕೆಲ್ಲ. ಅದರಲ್ಲಿ ನಮ್ಮಮ್ಮನೂ ಕೂಡ ಆ್ಯಕ್ಟ್ ಮಾಡಿಸ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂದರೆ ನಾನೇ ನವೀನ್ ಅಂತಲೇ ಇದೆ. ಸೇಮ್ ಯೂಟ್ಯೂಬಲ್ಲಿ ಏನು ನೇಮ್ ಇದೆ ಅದೇ ಇನ್ಸ್ಟಾದಲ್ಲಿ ನೇಮ್ ಇದೆ. ಹೋಗಿ ಚೆಕ್ ಮಾಡಿ ಗೈಸ್. ಅದರಲ್ಲಿ ಕಂಟೆಂಟ್ ಇಷ್ಟ ಆದರೆ ಅದರಲ್ಲೂ ಕೂಡ ಫಾಲೋ ಮಾಡಿ. ಈಗ ಮಧು ಮನೆ ಕಡೆ ಹೋಗಬೇಕು. ಊಟ ಗಿಟ್ಟ ಎಲ್ಲ ಮಾಡ್ಕೊಂಡು ಹೋಗೋಣ ಬನ್ನಿ. ಮಧುಗೆ ಫೋನ್ ಮಾಡಿದ್ದೆ, ಮನೇಲಿ ಅವನಂತೆ. ಹೋಗಿ ಬರೋಣ ಬನ್ನಿ. ಮಮ್ಮಿ ಊಟ? ದೋಸೆ, ನಂಗೆ ಹಾಲು 2 ಮೊಟ್ಟೆ ಬೇಯಿಸ್ಬಿಡು ಸಾಕು. ಸರಿ ಬನ್ನಿ ಗೈಸ್ ಹೋಗುವ. ಗೈಸ್ ಇದು ನಮ್ಮದು ಫಸ್ಟ್ ಫ್ಲೋರಲ್ಲಿ ಮನೆ ಇರೋದು. ಇಲ್ಲಿ ಬಂದು ಮಗ್ಗದ ಮನೆ. ಸೊ ನೋಡಿ, ಇದು ಮಗ್ಗದ ಮನೆ. ಅಲ್ಲೇ ನಮ್ಮಪ್ಪ ಪವರ್ ಲೂಮ್ ಒಳಗೇನೆ ಮಗ್ಗ ಬಿಡೋದು. ಸೊ ಚೊಕ್ಲಿ ಸೊ ಹೋಗುವ. ಸೊ ಹೋಗೋಣ ಬನ್ನಿ. ಇಲ್ಲಿಂದ ನಮ್ಮ ಮಧು ಮನೆ, ನಮ್ಮ ತಂಗಿ. ಓಡುವತ್ತ ಅಲ್ಲಿ ವಿಡಿಯೋ ಮಾಡಿದ್ದೀವಿ. ಅಯ್ಯೋ ವಿಡಿಯೋ ಮಾಡ್ಬಿಟ್ಟೆ ಅಂದ್ಬಿಟ್ಟು ಓಡ್ ಬರ್ತಾಳೆ ಡಿಲೀಟ್ ಮಾಡ್ಸೋಕ್ಕೆ. ಗೈಸ್ ಸಿಗ್ತಾ ನಿಮ್ಮ ಮಧು ಮನೆ ಹತ್ರ ಬಂದೆ. ಅವರಮ್ಮ, ಇದು ಮಧು ಅವರಮ್ಮ, ಇದು ಮಧು ಮನೆ ಮೇಲೆ ಇರು. ಇದು ಮಧು. ಅದೇ ಬಾಯಲ್ಲಿ ನೀನೊಂದು ವಿಡಿಯೋ ಮಾಡ್ಬೇಕಾಯ್ತು ಗೈಸ್. ಇದು ಮಧು ಅವರಮ್ಮ. ಬಾ ಅದೇ ಈ ವಯಸ್ಸಾಗೆಲ್ಲ ನೆಲಗೂ ನೀರು ತೆಗಿಬೇಕು ನೀವು. ಗೈಸ್ ಇನ್ನೇನು ಹೇಳ್ತಾ ಇದ್ನಲ್ಲ, ಏನೋ 1 ವಾರ ಕಂಟಿನ್ಯೂಸ್ ಲಾಗ್ ಮಾಡಿದ್ರೆ, 1 ವಾರ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಾನು ಹೇಳ್ದಂಗೆ ಕೇಳ್ತೀನಿ. ಅಂದ್ರೆ ಏನು ಕೊಡ್ಸೋದಾ ಇಲ್ಲಾಂದ್ರೆ ಬೇರೆ ಏನು ಅಂತ? ಮೊಟ್ಟೆ ಮೊಟ್ಟೆ ಕೊಡ್ತೀನಿ 100 ರೂಪಾಯಿ. ಏನೋ 100 ರೂಪಾಯಿ ಮೊಟ್ಟೆ ಮೊಟ್ಟೆ. ಗೈಸ್ ಕೇಳಿಸ್ಕೊಡ್ರಿ, ಇದೇ ಸಾಕ್ಷಿ ಬ್ರೋ. ಇದನ್ನೇ 1 ವಾರ ಶೂಟ್ ಮಾಡೋದಲ್ಲ, 1 ವಾರ ಇವಾಗ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಊರಪ್ಪ ನಿನಗೆ ಯಾಕ ಶೂಟ್ ಮಾಡಿ ಅಪ್ಲೋಡ್ ಮಾಡಿ 1 ವೀಕ್ ಕನ್ಸಿಸ್ಟೆನ್ಸಿಯಾಗಿ ಕಂಟಿನ್ಯೂ ಆಗಿ ಮಾಡ್ತೀನಿ. ಹೊಸ ಫೋನ್ ಗಾನ್ ಮಾಡು. ಹಾಂ ಮೊಟ್ಟೆ ಮೊಟ್ಟೆ ಕೊಡ್ತೀನಿ. ಎಷ್ಟು ರೂಪಾಯಿಗೆ? 50 ರೂಪಾಯಿ. ಏಯ್ ಎತ್ತಾನೆ 100 ರೂಪಾಯಿ ಅಂದ್ಬಿಟ್ಟು ಇವಾಗ 50 ರೂಪಾಯಿ ಅಂತವ್ರೆ. ಒಂದು 60 ರೂಪಾಯಿ ಇಲ್ಲ 70 ರೂಪಾಯಿ. ಅವೆಲ್ಲ ಕತೆ ಬೇಡ ಬ್ರೋ. 100 ರೂಪಾಯಿ ಮೊಟ್ಟೆ ಬಣ್ಣ ಕೊಡಿಸ್ಬಿಡು. ಡೈಲಿ ಏನೋ ಒಂದು ಲಾಗಲ್ಲಿ ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ನಾನು ಮಾಡಾಕ್ತೀನಿ ನಿನ್ನ ಸಂತೋಷಕ್ಕೆ. ಗೈಸ್ ನಮ್ಮದು ಟೀಮ್ ಅವರಲ್ಲ, ಟೀಮ್ ಮೆಂಬರ್ ಇವರು ಒಬ್ಬರು. ನಮ್ಮದು 3 ಜನ ಟೀಮಲ್ಲಿ. ಮೊದಲು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಹಾಯ್, ಐ ಆಮ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಹೇಳೋ. myself Madhu Kumar. I am Madhu Kumar. Okay. I am from Manekal and I completed my graduation in Kaveri and PU and degree in college. ಹಾಲಿನ ಮಂದಿ ಎಲ್ಲ ಒಂದೇ ಇದ್ರಲ್ಲಿ ಹೇಳ್ಬಿಟ್ಟು
ಇಲ್ಲ ಆ್ಯಕ್ಚುಲಿ PU ಡಿಗ್ರಿ ಒಂದೇ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿರೋದು. ಒಂದೇ ಕಾಲೇಜ್ ಕಂಪ್ಲೀಟ್ ಆಗಿರೋದು. ಆಮೇಲೆ ನಾನು ನಿನ್ಗೆ ಹೆಂಗ್ ಪರಿಚಯ? ಹಾಂ, ನಾನು ನಿನ್ಗೆ ಹೆಂಗ್ ಪರಿಚಯ? ಫ್ಯಾಮಿಲಿ ಫ್ರೆಂಡ್, ಅತ್ತೆ ಮಗ. ಫ್ಯಾಮಿಲಿ ಫ್ರೆಂಡು. ಆಮೇಲೆ ಸ್ಕೂಲಲ್ಲಿ ಕೂಡ ಜೊತೆಗೆ ಓದಿದ್ದು, ಅಂದರೆ ಸ್ಕೂಲ್ ಮೇಟು, ಸೆಕ್ಷನ್ ಬೇರೆ, ಕಾಲೇಜ್ ಮೇಟು, ಅಂದರೆ ಒಂದೇ ಕ್ಲಾಸು ಕಾಲೇಜಲ್ಲಿ. ಇಂಗ್ಲೀಷ್ ಮೀಡಿಯಮು, ನಾನು ಕನ್ನಡ ಮೀಡಿಯಮ್. 1 ವೀಕು ಕಂಟಿನ್ಯೂಸ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಬೆಳಗಿಂದ ಮಾಡಿದ್ದೀನಿ ವಿಡಿಯೋ. ಅದನ್ನು ಇವಾಗ ಅವ್ನು ತೋರಿಸ್ತೀನಿ, ಅವ್ನ ಒಪಿನಿಯನ್ ಏನಂತ ಕೇಳ್ತೀನಿ. ಸೊ ನೆಕ್ಸ್ಟು ಒಂದು ಮಂತು ಕಂಟಿನ್ಯೂ, 1 ಮಂತ್ ಅಲ್ಲ 1 ವೀಕ್ ಹೇಳಿರೋದು. 1 ವೀಕ್ ಕಂಟಿನ್ಯೂಸ್ ಲಾಗ್ ಮಾಡ್ತೀನಿ, ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಅಣ್ಣನಿಗೆ ಮೊಟ್ಟೆ ಬೊಂಡ ಪ್ಲ್ಯಾನು. ಮೊಟ್ಟೆ ಬೊಂಡದು ಏನು ದೊಡ್ಡ. ಓಕೆ ಬ್ರೋ, ಒಂದು ಗೈಸ್ ಕೇಳಿಸ್ಕೊಳ್ಳಿ, ಅವನಿಗೆಲ್ಲ ಚಾಲೆಂಜು, ನನಗೂ ಚಾಲೆಂಜ್ ಇದು. ಗೈಸ್ ಫೈನಲಿ ಒಂದು ಇನ್ಸ್ಟಾಗ್ರಾಮ್ಗೆ ರೀಲ್ ಮಾಡಬೇಕು ಅಂತೇಳಿ ಒಂದು ಐಡಿಯಾ ಬಂದೈತೆ. ಒಂದು ಐಡಿಯಾ ಕೊಟ್ಟವನೆ. ಸೊ ನೋಡಿ, ನಾವು ಯಾವುದೇ ಒಂದು ರೀಲ್ ಮಾಡಿದ್ರೂ ಜಾಸ್ತಿ ಮನೆ ಕಾಣಿಸ್ತಾ ಇರುತ್ತಲ್ಲ, ಇವನ ರೂಮಲ್ಲೇ ಮಾಡೋದು, ನನ್ನ ಮಗನ ರೂಮಲ್ಲೇ. ಈ ಮನೆ ಸಪ್ರೇಟು ಇವ್ರದ್ದು ಕೆಳಗೆ ಐತೆ, ಇವನು ಮಾತ್ರ ಸಪ್ರೇಟಾಗಿ ರೂಮಲ್ಲಿ ಒಬ್ಬನೇ. ಗೈಸ್ ಲಾಗ್ ಮಾಡಬೇಕಾದ್ರೆ ಫ್ರೆಂಡ್ಸ್ ಜೊತೆ ಇರಬೇಕಾದ್ರೆ ಭಯ ಏನು ಅಂದರೆ, ನಾವು ಫ್ರೆಂಡ್ಸಲ್ಲಿ ಇರಬೇಕಾದ್ರೆ ಖರಾಬಾಗಿ ಮಾತಾಡ್ತಾ ಇರ್ತೀವಿ. ಸೊ ಲಾಗಲ್ಲಿ ಏನಾದರೂ ಸಂಸ್ಕೃತಗಳು ಜಾಸ್ತಿ ಬರ್ತಾ ಇರ್ತಿದ್ದೆ. ಸೊ ಲಾಗಲ್ಲಿ ಏನಾದರೂ ಮಾತಾಡ್ಬಿಡ್ತೀನಿ ಅಂತ ಭಯವಾಗಿ ಮಾತಾಡ್ತಾನೆ. ಅವ್ನು ಮಾತಾಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಅಬ್ಸರ್ವ್ ಮಾಡಿ, ನಿಧಾನಕ್ಕೆ ಯೋಚನೆ ಮಾಡಿಕೊಂಡು ಏನೇನು ಮಾತಾಡಬೇಕು ಅಂತ ಮಾತಾಡ್ಕೊಂಡು ಒಂದ್ಸಲಿ ಮನ್ಸಲ್ಲಿ ಮಾತಾಡ್ಕೊಂಡು ಆಮೇಲೆ ಮಾತಾಡೋದು ಅವನು. ಬೇರೆ ಏನಾದರೂ ಮಾತಾಡ್ಬಿಡ್ತೀನಿ ಅಂತ ತಾನೇ ಓದು ಕರೆಕ್ಟಾಗಿ ಹೇಳ. 100%. ಸೊ ಗೈಸ್ ಸೀರೆ ಒಂದು ರೀಲ್ ಐತೆ, ಶೂಟ್ ಮಾಡ್ಕೊಂಡು ಸಿಗ್ತೀನಿ. ಪಾಸ್ ಆಗಿ ಅಷ್ಟೊಂದು ಕೇರ್ಲೆಸ್ ಬೇಡ. ಗೈಸ್ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಶೂಟೆಲ್ಲ ಮುಗಿದು ಎಡಿಟ್ ಕೂಡ ಆಗೋಯ್ತು. ಸೊ ನಾಳೆ ಆ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂದರೆ ನೀವು ನಾನೇ ನವೀನ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ಗೈಸ್. ಇದಕ್ಕೆ ಮಮ್ಮಿ ಇದಕ್ಕನ್ನು ಬೆಳೆ ಕಾಳು ಬಿಡಿಸ್ತಾ ಇದ್ದಾರೆ. ಊಟ ಇಲ್ಲಮ್ಮ. ಏನು ಮಾತಾಡ್ತಾ ಇದೀಯಾ? ಫಸ್ಟ್ ಎದ್ದೋಳು ಊಟ ಮಾಡೋಬಿಡು. ಎದ್ದೋಗು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ. ಹೋಗ ಮಾಮ. ಸರಿ ಬೇಡ ಬಿಡು, ನನಗೆ ಹಂಗೆ ಹೋಗ್ತೀನಿ ಅಜ್ಜಿ ಮನೆಗೆ. ನೋಡು ಗಿಡೋದೆಲ್ಲ ಏನಿಲ್ಲ. ಸುಟ್ಕೊಡ್ತೀಯಾ? ಸುಟ್ಕೊಡು. ಸರಿ ಆಯ್ತು ಬಿಡು, ಹೋಗ್ಲಿ ಸುಟ್ಕೊತೀನಿ. ಎಲ್ಲನ ಹೋಗ್ಲಿ ಮಗ ಪಾಪ ಅಂತ ಸುಟ್ಕೊತಾ ಇದ್ದೀನಿ, ಅರ್ಥ ಆಯ್ತಾ? ಅದಕ್ಕೆ ಒಂದೇ ಒಂದು ಹಾಡು ಆಡ್ಬಿಡು, ಇಲ್ಲಿ ಯಾವುದೋ ನೋಡಿ ಡೈಲಾಗ್ ಹೇಳ್ಬಿಡು. ಸರಿ ಹೋಗ್ಲಿ ಬಿಡು, ಬೆಳಗ್ಗೆ ಆಡಿದ್ಯಾ, ಯಾಕೆ ಹೋಗಿ ಹಿಂಸೆ ಇಕ್ಕೋದು. ಗಾಯ್ಸ್ ಊಟ ಗಿಟ್ಟೆಲ್ಲ ಮಾಡ್ಕೊಂಡು ನಮ್ಮ ಅಜ್ಜಿ ಮನೆ ಕಡೆ ಬಂದೆ. ನಮ್ಮ ಅಜ್ಜಿ ಮನೆ ಇಲ್ಲೇ ಮಲಗೋದು ನಾನು. ನಮ್ಮ ತಾತ ನಮ್ಮ ಅಜ್ಜಿ, ಇದು ನಮ್ಮ ತಾತನವ್ರ ಮನೆ. ನಮ್ಮ ತಾತನ ಬೈತವ್ರು ಏನೋ ವಿಡಿಯೋ ಹಿಡಿತಾವನೆ ಅಂತ. ವಿಡಿಯೋ ಮಾಡ್ತಾಯಿದ್ದೀನಿ, ನಿಂದೆಲ್ಲ ಫುಲ್ ಎಲ್ಲ ಫೇಸ್ಬುಕ್ ಎಲ್ಲ ಹಾಕ್ಬಿಡ್ತೀನಿ. ನಿಂದು ಯೂಟ್ಯೂಬ್ಕಾ ಫೇಸ್ಬುಕ್ಕಾ ನಿಮ್ಮನ್ನೆಲ್ಲ. ನಮ್ಮ ತಾತನ ಕೊಂದಲ್ಲೂ ಇಲ್ಲ. ಈ ಎಂತದ ಈ ಏನು ಇಲ್ಲೇ ಮಲ್ಗದ್ ನಾನು. ನಮ್ಮ ತಾತನ ಇಲ್ಲಿ ಮಲ್ಕೊತಾರೆ, ನಾನು ಇಲ್ಲಿ ಮಲ್ಕೊತೀನಿ, ನಮ್ಮ ಅಜ್ಜಿ ಇಲ್ಲಿ ಮಲ್ಕೊತಾರೆ. ಇನ್ನೇನು ಆಸೆ ಇದಾಯಿತು, ಇನ್ನೇನು ಮಲ್ಕೊಳ್ಳೋದೆ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.